Hello young champs, so welcome back to Triple T Academy. So ತಮ್ಮೆಲ್ಲರಿಗೂ ಗೊತ್ತು ಇದು ಆಲ್ರೆಡಿ DCT 2026 provisional result ಔಟ್ ಆಗಿದೆ ಅಂತ. ಸೊ ಆಫ್ಟರ್ ಸೀಯಿಂಗ್ ದ ಪ್ರೊವಿಷನಲ್ ರಿಸಲ್ಟ್ ಎಷ್ಟೊಂದು ಜನ ಸ್ಟೂಡೆಂಟ್ಸು ಗಾಬರಿಯಾಗಿ ರೀಚ್ ಔಟ್ ಆಗ್ತಿದ್ವಿ ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ಆಗಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಫೇಸ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಸೊಲ್ಯೂಷನ್ಸ್ ಏನು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ಸೊ ಅದೆಲ್ಲದಕ್ಕೂ ಸಹ ವಿಲ್ ಟ್ರೈ ಟು ಆನ್ಸರ್ ಇಟ್. ಸೊ ಮೇಜರ್ ಆಗಿ ಸ್ಟೂಡೆಂಟ್ಸ್ ಕೇಳ್ತಿದ್ದ ಕ್ವೆಶನ್ನು, ಸರ್ ನನಗೆ DCT ರಿಸಲ್ಟ್ಸ್ ಶೋಪ್ ಆಗ್ತಾನೆ ಇಲ್ಲ ಸರ್, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಮುಗ್ದಿಲ್ಲ ಅಂತ ಬರ್ತಿದೆ ಅಂತ ಕೆಲವರು ಕೇಳ್ತಿದ್ರಿ. ಆ್ಯಂಡ್ ದೆನ್ ಇನ್ನೂ ಕೆಲವರು, ಸರ್ ಅಕಾರ್ಡಿಂಗ್ ಟು ಕೀ ಆನ್ಸರ್ ನನಗೆ ಬೇರೆ ಮಾರ್ಕ್ಸ್ ಬರಬೇಕಿತ್ತು ಬಟ್ DCT ಪ್ರೊವಿಷನಲ್ ರಿಸಲ್ಟ್ ಪ್ರಕಾರ ಬೇರೆ ಮಾರ್ಕ್ಸ್ ಬಂದಿದೆ ಅಂತ. ಬಟ್ ಇನ್ನೂ ಕೆಲವರಿಗೆ, ಸರ್ ನನಗೆ ರ್ಯಾಂಕೇ ಶೋ ಅಪ್ ಆಗ್ತಿಲ್ಲ, ನಾ ಏನು ಮಾಡಬೇಕು? ಹೀಗೆ ಹಲವಾರು ಕ್ವೆಶನ್ಸ್ಗಳನ್ನ ಪರ್ಸ್ನಲ್ ಆಗು ಸಹ ರೀಚ್ ಔಟ್ ಆಗ್ತಿದ್ರಿ, ಹಾಗೆ ಯೂಟ್ಯೂಬ್ ಕಮೆಂಟ್ಸ್ ಅಲ್ಲೂ ಸಹ ಆಗ್ತಿದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ವಿಲ್ ಸಿ ವಾಟ್ ಮೈಟ್ ಬಿ ದ ಪ್ರೊಬಬಿಲಿಟಿ ಏನಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ವೆನ್ ದೇ ಆರ್ ಚೆಕಿಂಗ್ ದ ರಿಸಲ್ಟ್ಸ್ ನೀವು ನೋಡಿದ್ರೆ ಈ ಥರ CET ಆನ್ಲೈನ್ ಕರ್ನಾಟಕ government.in ಸೇಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತದೆ. ಸೊ ದಿಸ್ ಇಸ್ ಮೇ ಬಿ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಇದು ಯಾರೆಲ್ಲ ಡಿಪ್ಲೊಮಾ ಬ್ಯಾಕ್ಲಾಗ್ ಇಟ್ಕೊಂಡಿದ್ದೀರಾ ಸೊ ಅವ್ರಿಗೆ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ. ಆ್ಯಂಡ್ ದೆನ್ ಇನ್ನೂ ಕೆಲವರು ಇರ್ತಾರೆ, ಸರ್ ನಾನು ಎಲ್ಲಾನು ಯಾವುದು ಬ್ಯಾಕ್ಲಾಗ್ ಇಟ್ಕೊಂಡಿಲ್ಲ, ಎಲ್ಲಾನು ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋರಿಗೆ ಮೇ ಬಿ ನಿಮ್ಮ ಡೇಟಾನ KE ಅವ್ರಿಗೆ ಫೆಚ್ ಆಗಿರೋದಿಲ್ಲ. ದಟ್ ಈಸ್ ಒನ್ ಪಾಯಿಂಟ್. ಬಿಕಾಸ್ ಇನ್ನು ಕೆಲವೊಂದು ಅಪಾರ್ಟ್ ಫ್ರಮ್ 3 to 4 ಬೋರ್ಡ್ ಬಿಟ್ಟು ಕೆಲವೊಂದು ಬೋರ್ಡಿಂದ ಡೇಟಾ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಆ ಕಾರಣ ಆಗಿರ್ಬೋದು, ಅಥವಾ ಎಲ್ಲಾನು ಸರಿ ಇದ್ದು ಮೇ ಬಿ ಟೆಕ್ನಿಕಲ್ ಗ್ಲಿಚಸ್ ಹಾಕಿನೂ ಸಹ ನಿಮಗೆ ಶೋ ಅಪ್ ಆಗ್ತಿರೋದಿಲ್ಲ. ಸೊ ನೀಡ್ ನಾಟ್ ಟು ಬಿ ವರಿ. ಸೊ ನೀವೇನಾದರೂ ಡಿಪ್ಲೊಮೊ ಎಕ್ಸಾಮಿನೇಷನ್ಸ್ ಕಂಪ್ಲೀಟಾಗಿ ಎಲ್ಲ ಒಂದು ಬ್ಯಾಕ್ಲಾಗ್ ಇಲ್ದಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ದು, DCT ಅಪಿಯರ್ ಆಗಿದ್ದು, ಸೊ ಬಟ್ ಸ್ಟಿಲ್ ನಿಮಗೆ ಈ ಥರ ಒಂದು ಫೇಸ್ ಮಾಡ್ತಿದ್ರೆ ಇಟ್ ಮೇ ಬಿ ಟೆಕ್ನಿಕಲ್ ಗ್ಲಿಚಸ್. ವೆಯ್ಟ್ ಮಾಡಿ. ಸೊ KE ಅಪ್ಡೇಟ್ ಮಾಡ್ತಾರೆ. ಸೊ ಅಪ್ಡೇಟ್ ಆದಾಗ ಖಂಡಿತವಾಗ್ಲೂ ಸಹ ನಾವು ತಿಳಿಸ್ಕೊಡ್ತೀವಿ. ಸೊ ವೆಯ್ಟ್ ಅಂಟಿಲ್ ದೆನ್. ಆ್ಯಂಡ್ ದೆನ್ ಬ್ಯಾಕ್ಲಾಗ್ ಇರೋರು ಏನು ಮಾಡಬೇಕು? ಸೊ ಬ್ಯಾಕ್ಲಾಗ್ ಇರೋರು ನೀವು ಕ್ಲಿಯರ್ ಮಾಡ್ಕೊಂಡು ಆದ ನಂತರನೇ ಸೊ ನಿಮಗೆ ರಿಸಲ್ಟ್ಸ್ನ ಶೋ ಅಪ್ ಆಗುತ್ತೆ. ಬಿಕಾಸ್ ನಮ್ಮೆಲ್ರಿಗೂ ಗೊತ್ತು DCT ರ್ಯಾಂಕಿಂಗ್ನ ಅನೌನ್ಸ್ ಮಾಡೋದಕ್ಕೆ ನಿಮ್ಮ ಡಿಪ್ಲೊಮೊ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಡಿಪ್ಲೊಮೊ ಮಾರ್ಕ್ಸ್ ಆ್ಯಂಡ್ ದೆನ್ DCT ಮಾರ್ಕ್ಸ್ನ ಕನ್ಕ್ಲೂಡ್ ಮಾಡಿ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಹಾಗಾಗಿ ಡಿಪ್ಲೊಮೊ ಮಾರ್ಕ್ಸೇ ಇಲ್ಲ ಅಂದರೆ ನಿಮಗೆ DCT ರ್ಯಾಂಕಿಂಗ್ ಕೊಡೋದಕ್ಕಾಗೋದಿಲ್ಲ. ಸೊ ಯಾರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ ನೋಡ್ತಿದ್ದೀರೋ, ಸೊ ಪ್ಲೀಸ್ ನಿಮಗೂ ಸಹ ಈ ಥರದ್ದು ಕಾಣಿಸ್ತಿರ್ಬೋದು, ಬಟ್ ನಿಮ್ಗೆ ಇನ್ನೂ ಸಹ ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ದಿಸ್ ಇಸ್ ಓನ್ಲಿ ಡೇ ಆ್ಯಂಡ್ ಈವ್ನಿಂಗ್ ಕಾಲೇಜಸ್ ಅವರು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಸ್ಪೆಸಿಫಿಕಲಿ. ಸೊ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಸೊ ಕೀಪ್ ವೈಟಿಂಗ್. ಆ್ಯಂಡ್ ದೆನ್ ಮೇನ್ ಕ್ವಶನ್ಸ್ ಎಷ್ಟೊಂದು ಜನ ಕೇಳ್ತಿದ್ರು, ಸರ್ ಅಕಾರ್ಡಿಂಗ್ ಟು ಮೀ ಮೈ 62nd question answer which I have marked for fourth option, which is correct, but is in the result it is showing that I have marked third question, but I definitely know that I have marked fourth option. Now how to inform KE about it? ಈ ಥರ ಕೇಳ್ತಿದ್ದಾರೆ. ಸೊ ಒಂದು ಸಲ ನಿಮ್ಮ OMR ಶೀಟಲ್ಲೇ ಇರುತ್ತೆ. ಸೊ ನಿಮ್ಮ OMR ಶೀಟಲ್ಲಿ ಕಾರ್ಬನ್ ಕಾಪಿ ಏನು ಕೊಟ್ಟಿರ್ತಾರೆ ಅದನ್ನು ನೀವು ವೆರಿಫೈ ಮಾಡ್ಕೊಳ್ಳಿ. KE ಆನ್ಸರ್ನು ಸಹ ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇವಾಗ ಏನು ರಿಸಲ್ಟ್ಸ್ ಬಂದಿದೆಯಲ್ಲ ಅದನ್ನು ವೆರಿಫೈ ಮಾಡಿ. ಸೊ ಟ್ಯಾಕಲ್ ಮಾಡಿ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ವೆದರ್ ಯು ಆರ್ ಮೇಕಿಂಗ್ ಅ ಮಿಸ್ಟೇಕ್ ಆರ್ KE ಇಂದನೇ ಏನಾದರೂ ಟೆಕ್ನಿಕಲ್ ಎರರ್ ಆಗಿದೆಯಾ ಅಂತ ಅದು ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಇನ್ನೂ ಕೆಲವರು ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಆಸ್ ಪರ್ ಮೈ ಪ್ರೊವಿಷನಲ್ DCT KE ಆನ್ಸರ್ ಐ ಆಮ್ ಸ್ಕೋರಿಂಗ್ 81, ಬಟ್ ಇನ್ ಮೈ DCT ರಿಸಲ್ಟ್ ಇಟ್ ಇಸ್ ಶೋಯಿಂಗ್ 44. ಸೊ ಈ ಥರ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಆಗಿದೆ. ಸೊ ಹಾಗಾಗಿನೇ ಗಾಬರಿ ಪಡೋ ಅವಶ್ಯಕತೆ ಏನಿಲ್ಲ. ಸೊ ವೈ? ಬಿಕಾಸ್ ದಿಸ್ ಇಸ್ ಪ್ರೊವಿಷನಲ್ ರಿಸಲ್ಟ್ಸ್. ಸೊ ಹಾಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ಅವ್ರು ಅಕಾರ್ಡಿಂಗ್ ಟು ದೇರ್ KE ಆನ್ಸರ್ಸ್, ಬಿಕಾಸ್ KE ಆಲ್ರೆಡಿ KE ಆನ್ಸರ್ಸ್ನ ಬಿಟ್ಟಿರೋದ್ರಿಂದ KE ಆನ್ಸರ್ಸ್ ಪ್ರಕಾರ 81 ಬರ್ತದೆ. ಬಟ್ ಒರಿಜಿನಲ್ ಇವಾಗ ಏನು ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ ಅದರಲ್ಲಿ 74 ತೋರಿಸ್ತಿದೆ ಅಂತ. ಸೊ ಇನ್ನೂ ಕೆಳಗಡೆ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ, ಐ ಸಾ ಇನ್ ದಿಸ್ ರಿಸಲ್ಟ್ಸ್ ದಟ್ KE ಗೇವ್ ಮಾರ್ಕ್ಸ್ ಈವನ್ ವೆನ್ 2 bubbles were marked for a question. My OMR also has the same issue, but I didn't get the marks. Will this issue be considered in the final result, sir? If they didn't consider, what should I do? So this is a genuine ಕ್ವೆಶನ್ ಅಂತಲೇ ಹೇಳ್ಬೋದು. ಬಿಕಾಸ್ OMR ಬಬ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಇದು ಟೆಕ್ನಿಕಲಿನೇ ಸಿಸ್ಟಮ್ಮೇ ಸ್ಕ್ಯಾನ್ ಮಾಡೋದಿಲ್ಲ ಅಂತ KE ಕ್ವೆಶನ್ ಪೇಪರಲ್ಲೂ ಹಾಕಿದ್ದಾರೆ, ಇನ್ಫಾರ್ಮೇಷನ್ಸ್ ಬುಲೆಟಿನಲ್ಲೂ ಸಹ ಹಾಕಿದ್ದಾರೆ. ಸೊ ಇಫ್ ದಿಸ್ ಇಸ್ ಜೆನ್ಯೂನ್, ನೀವು ಯಾರೆಲ್ಲ ಕೇಳ್ತಿದ್ದೀರಾ ಈ ಕ್ವೆಶನ್ಸ್ ಕೇಳಿದ್ದೀರಾ, ಸೊ ಇದೇನಾದರೂ ಜೆನ್ಯೂನ್ ಆಗಿದ್ರೆ, ಸೊ ಇಫ್ ಯು ಹ್ಯಾವ್ ದ ಡೇಟಾ ಅಥವಾ ನೀವೆಲ್ಲಾದರೂ ಸ್ಪೆಸಿಫಿಕ್ ಆಗಿ ನೋಟಿಫೈ ಮಾಡಿದ್ದೀರಾ, ಸೋ ಪರ್ಸನ್ಗೆ ಕನ್ಸಿಡರ್ ಮಾಡಿದ್ದಾರೆ, ಸೊ ನನಗೆ ಕನ್ಸಿಡರ್ ಮಾಡಿಲ್ಲ ಅಂದರೆ, ಸೊ ಡೆಫಿನೆಟ್ಲಿ ನಿಮ್ಮ ಹತ್ರ ಎಲ್ಲ ಪ್ರೂಫು ಇದ್ದರೆ KEಗೆ ರೀಚ್ ಔಟ್ ಮಾಡಿ. ಸೊ KEಗೆ ರೀಚ್ ಔಟ್ ಮಾಡಿ ಕನ್ಸರ್ನ್ನ ರೈಸ್ ಮಾಡಿ.
ಸೊ ಇಫ್ ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಗ್ಲಿಚಸ್ ಆಗಿದ್ರೆ ಅಥವಾ ನಿಮ್ಮ ಒಂದು ಕ್ವೆಶನ್ ಏನು ರೈಸ್ ಮಾಡ್ತಿದ್ದೀರೋ ಅದು ಕರೆಕ್ಟ್ ಇದ್ರೆ, ಇಫ್ ಯು ಹ್ಯಾವ್ ಆಲ್ ದ ಪ್ರೂಫ್, ಖಂಡಿತವಾಗ್ಲೂ KEA ವಿಲ್ ರೆಸ್ಪಾನ್ಸ್ ಟು ದಟ್ ಅಂಡ್ ದೆನ್ KEA ವಿಲ್ ಸಾರ್ಟ್ ಇಟ್ ಔಟ್. ಅಂಡ್ ದೆನ್ ಯಾರಿಗೆಲ್ಲ ಮಾರ್ಕ್ಸ್ ಕೀ ಆನ್ಸರ್ಸ್ ಇಶ್ಯೂಸ್ ಬರ್ತದೆ, ಸೊ ಒಂದು ಸಲ ಮತ್ತೆ ನಿಮ್ಮ ಕೀ ಆನ್ಸರ್ಸ್ನ ವೆರಿಫೈ ಮಾಡಿ, ವೆದರ್ ನೀವು ಮಿಸ್ ಆಗಿ ಏನಾದರೂ ಕೀ ಆನ್ಸರ್ಸ್ನ ರಾಂಗ್ ಮಾಡ್ಕೊಂಡಿದ್ರಾ ಅಥವಾ KEA ಕೀ ಆನ್ಸರ್ಸ್ ಕರೆಕ್ಟ್ ಆಗಿದ್ದು DCET ಮಾರ್ಕಲ್ಲಿ ನಿಮ್ದೇನಾದರೂ ಮಿಸ್ ಆಗಿದ್ರೆ, ಸೊ ಅದನ್ನು ಸಹ ನೀವು ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ. ಇಫ್ ಇಟ್ ಈಸ್ ಏನಾದರೂ ಕರೆಕ್ಟ್ ಆಗಿದ್ದು DCET ಮಾರ್ಕ್ಸ್ ಏನಾದರೂ ತಪ್ಪು ತೋರಿಸ್ತಿದೆ ನಿಮ್ಮ ರಿಸಲ್ಟ್ ಶೀಟಲ್ಲಿ ಅಂದರೆ ನೀವು ಸಹ KEAಗೆ ಅಪೀಲ್ ಮಾಡಬಹುದು. ಸೊ ಕ್ವೆಶನ್ಸ್ ಕನ್ಸರ್ನ್ನ ರೈಸ್ ಮಾಡಬಹುದು. KEA ವಿಲ್ ಅಗೇನ್ ಗೋ ಥ್ರೂ ದಟ್ ಅಂಡ್ ಒರಿಜಿನಲ್ ರಿಸಲ್ಟಲ್ಲಿ ಅದನ್ನ ಕ್ಲಾರಿಫೈ ಮಾಡ್ತಾರೆ. ಸರ್ ಪ್ಲೀಸ್ ರಿಪ್ಲೈ ಮಾಡಿ, ಪ್ಲೀಸ್ ನಾನು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತದೆ, ನಾನು ಯಾವುದೂ ಬ್ಯಾಕ್ಲಾಗ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಫಸ್ಟ್ ಅಟೆಂಪ್ಟಲ್ಲೇ ಪ್ಲೀಸ್ ರಿಪ್ಲೈ ಮಾಡಿ ಸರ್, ಏನು ಮಾಡಬೇಕು ನಾವಿವಾಗ? ಸೊ ನಾ ಆಗಲೇ ಹೇಳಿದೆ, ದಟ್ ಈಸ್ ಬಿಕಾಸ್ ಡ್ಯೂ ಟು ಟೆಕ್ನಿಕಲ್ ಗ್ಲಿಚಸ್ ಅಂತ ಇರುತ್ತೆ. ಸೊ ವೆಯ್ಟ್ ಮಾಡಿ, ತೊಂದರೆ ಏನೂ ಇಲ್ಲ. ಇಫ್ ಇನ್ ಕೇಸ್ ವೆಯ್ಟ್ ಮಾಡಾದ್ಮೇಲೂ ಇದೇ ಕ್ವೆಶನ್ಸ್ ರೈಸ್ ಆಗ್ತಿದ್ರೆ ಡೆಫಿನೆಟ್ಲಿ ವಿಲ್ ರೀಚ್ ಔಟ್ ಟು KEA ಅವ್ರಿಗೆ ಕನ್ಸರ್ನ್ನ ರೈಸ್ ಮಾಡೋಣ. ನೆಕ್ಸ್ಟ್, ವೇರ್ ಐ ಕ್ಯಾನ್ ಫೈಂಡ್ ಮೈ DCET ನಂಬರ್, ಎನಿವನ್ ಪ್ಲೀಸ್ ಹೆಲ್ಪ್ ಮೀ, ಐ ಹ್ಯಾವ್ ಓನ್ಲಿ ಅಪ್ಲಿಕೇಶನ್ ನಂಬರ್. ಸೊ ವೆರಿ ಸಿಂಪಲ್, DCET ನಂಬರ್ ಎಲ್ಲಿ ನೋಡ್ತೀರಾ? ನಿಮ್ಮ DCET ಅಡ್ಮಿಟ್ ಕಾರ್ಡ್ ಏನು ಬಿಟ್ಟಿದ್ದಾರೆ, ಅಡ್ಮಿಟ್ ಕಾರ್ಡ್ ತೆಗೆದು ನೋಡಿದ್ರೆ ನಿಮಗೆ DCET ನಂಬರ್ ಸಿಕ್ಬಿಡುತ್ತೆ. ದ ನೆಕ್ಸ್ಟ್ ಇಸ್, ಸರ್ ಆಲ್ ಕ್ಲಿಯರ್ ಸಬ್ಜೆಕ್ಟ್ ಆಗಿದೆ ಬಟ್ ರಿಸಲ್ಟ್ ಅಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಸೊ ಇವ್ರದ್ದು ಸಹ ಸೇಮ್ ಇಶ್ಯೂಸ್ ಇದೆ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಕ್ವಾಲಿಫೈ ಇಲ್ಲ ಅಂತಾನೆ ಬರ್ತದೆ. ಸೊ ನೀವು ಏನಾದರೂ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ರೂ ಸಹ ನಿಮ್ಗೆ ಈ ಥರ ಸಿಚುಯೇಷನ್ಸ್ ಅರೈಸ್ ಆಗ್ತಿದ್ರೆ ಪ್ಲೀಸ್ ವೆಯ್ಟ್. ಟೆಕ್ನಿಕಲ್ ಗ್ಲಿಚಸ್ ಆಗಿರೋದ್ರಿಂದ ಲಾಸ್ಟ್ ಟೈಮು ಇದೇ ಥರ ಆಗಿತ್ತು, ಲಾಸ್ಟ್ ಟೈಮು ಸಹ ಇದೇ ಥರ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಫೇಸ್ ಮಾಡಿದ್ರು. ವೆಯ್ಟ್ ಮಾಡಿ, ನಿಮಗೆ ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ನೆಕ್ಸ್ಟ್, ಸರ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಅಗೇನ್, ಸರ್ ರೆಗ್ಯುಲರ್ ಸ್ಟೂಡೆಂಟ್ ವರ್ಕಿಂಗ್ ಪ್ರೊಫೆಷನಲ್ ಪ್ರಾಬ್ಲಮ್ ಇತ್ತು, ಇನ್ನೂ ರಿಸಲ್ಟ್ ಬರ್ತಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಕನ್ಸರ್ನ್. ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟು, ಸ್ಪೆಷಲಿ ರೆಗ್ಯುಲರ್ ಸ್ಟೂಡೆಂಟು, ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ ಲಿಂಕ್ನ ಯೂಸ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ. ಅದಾದ ನಂತರ KEA ಅವ್ರಿಗೂ ನಿಮಗೆ ಒಂದು ಪ್ರಾವಿಷನ್ನು ಸಹ ಕೊಡ್ತಾರೆ. ಏನಾದರೂ ಮಿಸ್ಟೇಕ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಥ್ರೂ ನೀವು ಅಪ್ಲೈ ಮಾಡಿದರೆ ಇವಾಗ ನೀವು ಚೇಂಜ್ ಮಾಡ್ಕೊಬಹುದು ಅನ್ನೋದಕ್ಕೆ ಡೇಟನ್ನು ಸಹ ಸ್ಪೆಸಿಫೈ ಮಾಡಿ ಆಪ್ಷನ್ಸ್ನ ಕೊಡ್ತಾರೆ. ಅದಾಗಿನೂ ಕೂಡ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ ಯೂಸ್ ಮಾಡಿಕೊಂಡೇ ಸಹ ಎಲ್ಲಾನು ಮಾಡಿರ್ತಾರೆ, ವಿಚ್ ಮೀನ್ಸ್ ಅಪ್ಲಿಕೇಶನ್ ಹಾಕಿರ್ತಾರೆ, ಅದನ್ನ ಚೇಂಜೇ ಮಾಡ್ಕೊಂಡಿರಲ್ಲ. ಅಂಥ ಸ್ಟೂಡೆಂಟ್ಸ್ಗೂ ಸಹ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ನಾಟ್ ಕಂಪ್ಲೀಟೆಡ್ ಇದೇ ಥರನೇ ಶೋ ಅಪ್ ಆಗುತ್ತೆ. ಸೊ ಫಸ್ಟಲ್ಲಿ ನಾ ಏನು ತೋರಿಸಿದ್ನಲ್ಲ ಇದೇ ಥರನೇ ಶೋ ಅಪ್ ಆಗುತ್ತೆ. ಸೊ ಒನ್ಸ್ ವೆರಿಫೈ ಮಾಡ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ನೀವು ರೆಗ್ಯುಲರ್ ಸ್ಟೂಡೆಂಟ್ ಅಂತ ಬಂದಿದ್ಯಾ ಅಥವಾ DCET ವರ್ಕಿಂಗ್ ಪ್ರೊಫೆಷನಲ್ ಅಂತ ಬಂದಿದ್ಯಾ. ಸೊ DCET ವರ್ಕಿಂಗ್ ಪ್ರೊಫೆಷನಲ್ ಅಂತ ಬಂದಿದ್ರೆ ಸೊ ನಿಮಗೆ ಇದೊಂದು ತೋರಿಸ್ತದೆ. ಸೊ ಡೆಫಿನೆಟ್ಲಿ ನೀವು KEA ವೆಬ್ಸೈಟ್ಗೆ ಹೋಗಿ ಅಥವಾ KEA ಆಫೀಸ್ಗೆ ಹೋಗಿ ರೀಚ್ ಔಟ್ ಆಗಬೇಕಾಗುತ್ತೆ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಹಾಗಾದರೆ KEAಗೆ ಹೇಗೆ ಕನ್ಸರ್ನ್ ರೈಸ್ ಮಾಡೋದು ಸರ್? ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಗೆ ಹೋಗಿ ಅವ್ರಿಗೆ ಮೇಲ್ ಮಾಡಬಹುದು. ಸೊ ಇಫ್ ಯು ಗೋ ಥ್ರೂ ದಿಸ್, ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಥ್ರೂ ದಿಸ್, ಇಲ್ಲೇ ಮೇಲ್ ID ಕೊಟ್ಟಿದ್ದಾರೆ. ಸೊ ಮೇಲ್ ID ಕಾಲ್ ಔಟ್ ಮಾಡಿ, ರೀಚ್ ಔಟ್ ಆಗಿ, ಸೊ ನಿಮ್ಮ ಕನ್ಸರ್ನ್ ಏನಿದೆ ಕನ್ಸರ್ನ್ನ ರೈಸ್ ಮಾಡಿ, ನಿಮ್ಮ ಪ್ರೂಫ್ ಏನಿದೆ ನಿಮ್ಮ ರಿಗಾರ್ಡಿಂಗ್ ನಿಮಗೆ ಕೀ ಆನ್ಸರ್ ಆಗಿರ್ಬೋದು ಅಥವಾ OMR ಬಬಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ನಿಮಗೆ ರಿಸಲ್ಟ್ಸ್ ಬರ್ದಿಲ್ದಿರೋದಾಗಿರ್ಬೋದು, ಆ ಒಂದು ಸ್ಕ್ರೀನ್ಶಾಟ್ನ ತೆಗೆದು ಮೇಲ್ ID ಮಾಡಿ. ಇಫ್ ದೇ ವಾಂಟ್ ದೇ ವಿಲ್ ಡೆಫಿನೆಟ್ಲಿ ರೆಸ್ಪಾನ್ಸ್. ಅಥವಾ ಈ ನಂಬರ್ಗೆ ರೀಚ್ ಔಟ್ ಆಗಿ, ಸೊ ಕಾಲ್ ಮಾಡಿ, ಹೆಲ್ಪ್ಲೈನ್ ನಂಬರ್ ಇರುತ್ತೆ, ರೀಚ್ ಔಟ್ ಆಗಿ, ಟೆಕ್ನಿಕಲ್ ಗ್ಲಿಚಸ್ ಇದ್ರೆ ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ಇದು ಯಾವುದೂ ವರ್ಕ್ ಆಗಿಲ್ಲ ಸರ್, ಏನು ಮಾಡಬೇಕು? ಡೈರೆಕ್ಟಾಗಿ KEAಗೆ ಹೋಗಿ ವಿಸಿಟ್ ಮಾಡಿ, ಡೆಫಿನೆಟ್ಲಿ ಕಂಪ್ಲೇಂಟ್ನ ರೈಸ್ ಮಾಡಿ. ಸೊ ರೈಸ್ ಮಾಡಿ, ಅದೇನಾದರೂ ಜೆನ್ಯೂನಿಟಿ ಇದ್ದರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಿ, ನಿಮ್ಗೊಂದು ರಿಸಲ್ಟ್ಸ್ನ ಕೊಡ್ತಾರೆ. ಸೊ ಇದಷ್ಟು ನಿಮ್ಮ DCET 2026 ಪ್ರೊವಿಷನಲ್ ರಿಸಲ್ಟ್ ಕ್ಲಾರಿಫಿಕೇಶನ್ಸ್ನ ಕುರಿತಾದಂತೆ. ಸೊ ಇನ್ನೊಂದು ಕ್ವೆಶನ್ಸ್ ಇದೆ ಸರ್, ರಿಸಲ್ಟ್ಸ್ ಫೈನಲ್ ರಿಸಲ್ಟ್ ಯಾವಾಗ ಬರಬಹುದು ಅಂತ. ವಿ ಆರ್ ಎಕ್ಸ್ಪೆಕ್ಟಿಂಗ್ ವಿತಿನ್ 1 to 2 days ಒಳಗೆ ಡೆಫಿನೆಟ್ಲಿ ನಿಮ್ಮ ರಿಸಲ್ಟ್ಸು ಸಹ ಬಿಡ್ತಾರೆ. ಅದಾದ ನಂತರ ಏನು ಸರ್, ಡೋಂಟ್ ವರಿ, ಕಂಪ್ಲೀಟ್ ಗೈಡೆನ್ಸ್ ನಿಮ್ಮ DCET ಕೌನ್ಸಿಲಿಂಗ್ ಏನೆಲ್ಲ ಪ್ರೊಸೀಜರ್ ಇನ್ವಾಲ್ವ್ ಆಗಿದೆ, ನೀವು ಏನು ಮಾಡಬೇಕು, ಕಂಪ್ಲೀಟ್ ಗೈಡ್ಲೈನ್ಸ್ ನಮ್ಮ ಮುಖಾಂತರ ನಿಮಗೆ ಆನ್ ಟೈಮ್ ತಲುಪ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಟು ಜಾಯಿನ್ ಸೊ ದಟ್ ಕಂಪ್ಲೀಟ್ ಗೈಡೆನ್ಸ್ ವಿತೌಟ್ ಮಿಸ್ಟೇಕ್ ನೀವು ನಿಮ್ಮ DCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.